ಹಲೋ ಹಾಯ್ ನಮಸ್ಕಾರ. ಯಾರಾದರೂ ಫಸ್ಟ್ ಸಿಕ್ಕಿದ್ರೆ ನಾವು ಕೇಳೋ ಕ್ವೆಶ್ಚನ್ ಏನು, ಹೆಂಗಿದೆ ಮಗ ನನ್ನ ಲೈಫು, ಹೆಂಗೆ ನಡೀತಾ ಇದೆ ಅಂತ ಕೇಳ್ತೀವಿ. ಮದುವೆ ಆಗಿರೋರ್ನ ನಿನ್ನ ಮದುವೆ ಲೈಫ್ ಹೆಂಗಿದೆ ಅಂತ ಕೇಳ್ತೀವಿ. ಸಿಂಗಲ್ ಆಗಿರೋರ್ನ ಸಿಂಗಲ್ ಲೈಫ್ ಹೆಂಗಿದೆ ಅಂತ ಕೇಳ್ತೀವಿ. ಅದೇ ಒಂದು ಸ್ಟೋರಿಯ ಟ್ಯಾಗ್ಲೈನ್ ಆಗಿ ಬಂದ್ಬಿಟ್ರೆ, ಒಂದು ಟೈಟಲ್ ಆಗಿ ಬಂದ್ಬಿಟ್ರೆ ಹೇಗಿರುತ್ತೆ, ಸಖತ್ತಾಗಿರುತ್ತೆ ಅಲ್ವಾ? ಹಾಗಾದ್ರೆ ಲೈಫ್ ಟುಡೇ ಮೂವಿ ಬಗ್ಗೆ ಮಾತಾಡೋದಕ್ಕೆ ಅಂತಾನೆ ನಮ್ಮ ಜೊತೆ ಇವತ್ತು ಅತಿಥಿಗಳು ಬಂದಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ. ಕಿರಣ್ ಆದಿತ್ಯ ಫಾರ್ ದ ವೆರಿ ಫಸ್ಟ್ ಟೈಮ್ ಹೀರೋ ಆಗಿ ಮಿಂಚ್ತಾ ಇರೋದು, ಅಂಡ್ ಪ್ರೊಡ್ಯೂಸರ್ ಸರ್ ಪ್ರದೀಪ್ ಅವರಿದ್ದಾರೆ, ಅಂಡ್ ಹೇಳಲೇಬೇಕು ಕಾಕ್ರೋಚ್ ಸುದಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಟು ದ ಶೋ ಆಲ್ ತ್ರೀ. ಅದಕ್ಕಿಂತ ಮುಂಚೆ ನಾನು ಬೇಸಿಕ್ ಆಗಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಟ್ರೈಲರ್ನ ನೋಡ್ಕೊಂಡು ಬಂದ್ಬಿಡೋಣ. ಟ್ರೈಲರ್ ಪ್ಲೀಸ್. ಸಾಕಾಗಿದೆ ಸರ್. ಆ್ಯಕ್ಚುಲಿ ನೋಡಿದವ್ರಿಗೆ ಏನಂತ ಅನ್ಸುತ್ತೆ ಅಂದರೆ ಫಸ್ಟ್ ಟೈಮ್ ಮಾಡಿದಿರಿ ಅಂತ ಒಂದು ಫೀಲಿಂಗೇ ಬರೋದಿಲ್ಲ. ಸೊ ಎಲ್ಲದಕ್ಕಿಂತ ಮುಂಚಿತವಾಗಿ ನಾನು ಟೈಟಲ್ ಬಗ್ಗೆ ಕೇಳ್ತೀನಿ. ಲೈಫ್ ಟುಡೇ ಅಂತ ಟೈಟಲ್ ಯಾರಿಗೆ ಬಂತು ತಲೆಯಲ್ಲಿ, ಅಂದ್ ಯಾಕಿಟ್ರಿ? ನನಗೇನೆ ಸ್ಟೋರಿ ರೈಟರ್ ನಾನೇ. ಓಕೆ. ಹಾಗೆ ಬರೀಬೇಕಾದ್ರೆ ಇವತ್ತಿನ ರಿಯಾಲಿಟಿನ ಮಾಡೋಣ ಅಂದ್ಕೊಂಡಾಗ ಸೊ ಲೈಫ್ ಟುಡೇ, ಟುಡೇಸ್ ರಿಯಾಲಿಟಿ ಆಫ್ ಲೈಫ್, ಲೈಫ್ ಟುಡೇ ಅಂತಾನೆ ಫಸ್ಟ್ ಇಟ್ಬಿಟ್ಟೆ ಕತೆ ಬರೆದಿದ್ದು. ಇವತ್ತಿನ ಜೀವನ ಮಾಡೋಣ ಅಂದ್ರೆ ಯಾಕೆ ಎಸ್ಪೆಷಲಿ? ಸೊ ಈಗಿನ ನೋಡ್ಬೋದು ಜನರೇಷನ್ ಹೆಂಗೆ ಚೇಂಜ್ ಆಗೋಗಿದೆ ಅಂತ ಹೇಳಿದ್ರೆ, ಲವ್ ಸುತ್ತ ನಡೆಯೋ ಸಿಕ್ಕಾಪಟ್ಟೆ ಒಂದು ಚೇಂಜಸ್ ಆಗ್ತಾನೆ ಇರುತ್ತೆ. ಅಂಡ್ ಲೈಫ್ ಟುಡೇ ಅಂತ ಇಟ್ಟಾಗ ಡೆಫಿನೆಟ್ ಆಗಿ ಚೇಂಜಸ್ ಇದ್ದೇ ಇರುತ್ತೆ ಅಲ್ವಾ? ನೀವು ಹೆಸರಿಟ್ಟಿದ್ದಕ್ಕೆ ಏನಾದ್ರು ಕಾರಣ ಇದೆಯಾ, ಅಥವಾ ನಿಮ್ಮ ಲೈಫ್ ಓನ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಏನಾದ್ರು ಇಟ್ಟು ಹೇಳ್ತಾ ಇದ್ದೀರಾ? ಇಲ್ಲ ಏನಿಲ್ಲ. ಒಂದು ಅಂಶ ತಗೊಂಡಿರ್ತೀನಿ, ಬಟ್ ನನ್ನ ಲೈಫ್ ಟುಡೇ ಮಾಡೋಕ್ಕಾಗಲ್ಲ. ಓಕೆ. ಸೊ ಲೈಫ್ ಟುಡೇ ಅಂದ್ರೆ ಇವತ್ತಿನ ರಿಯಾಲಿಟಿ. ಆಮೇಲೆ ಏನೇ ಚೇಂಜ್ ಆಗಿದ್ರೇನು ಎಮೋಷನ್ಸ್ ಒಂದೇ, ಲವ್ ಒಂದೇ, ಕೇರು ಒಂದೇ, ಮೋಸನೂ ಸೇಮು. ಸೊ ಎಲ್ಲಾನು ಸೇಮ್. ಅಲ್ಲ, ನಿಮ್ಗೆ ಏನಾದ್ರು ಮೋಸ ಆಗಿದ್ಯಾ? ಒಂದು ಸ್ವಲ್ಪ ಆಗಿರುತ್ತೆ ಮೇಡಮ್. ಓಕೆ. ಸೊ ಕಾಕ್ರೋಚ್ ಸುದಿ ಅವ್ರ ಹತ್ರ ಬರ್ತೀನಿ. ಒಂದು ಡೈಲಾಗ್ ಹೇಳಿ ಮೂವಿದು, ನಿಮ್ಗೆ ಪಂಚಿಂಗ್ ಇರೋದು ಹೇಳಿ ನೋಡೋಣ. ಚೆನ್ನಾಗಿದೆ ಮ್ಯಾಮ್. ಅಂದ್ರೆ ಇದು ಒಂದನ್ನ ಮಾತ್ರನೇ ಹೇಳಿದೀವಿ, ಮಿಕ್ಕಿ ಥಿಯೇಟರ್ ಅಲ್ಲಿ ಆಗ್ಲಿ ಅಂತ. ಸರಿಂದ ಶುರು ಆಗುತ್ತೆ ಅದು. ನಾನು ಸರ್ ಇಬ್ರು ಸೇರಿ ಅದು ಸರ್ದು ಫಸ್ಟ್ ಇದೆ, ಅದು ಕೌಂಟರ್ ನಂದಿದೆ. ಓಕೆ. ಟಿಕೆಟ್ ಬೇಕೇನ್ರೋ? ಟಿಕೆಟು ನಾನು ಕೊಟ್ರೆ ಟಿಕೆಟು ಥಿಯೇಟರ್ ಸೀಟ್ಗಲ್ಲ, ಡೈರೆಕ್ಟ್ ಹರಿಶ್ಚಂದ್ರ ಘಾಟ್ಗೆ. ಚಿನ್ನ ಹೀರೋಯಿನ್ ಜೊತೆ ರೊಮ್ಯಾನ್ಸ್ ಮಾಡ್ಬೇಕು ಅಂದ್ರೆ ಫಸ್ಟ್ ವಿಲನ್ಗಳ ಜೊತೆ ಫೈಟ್ ಮಾಡ್ಬೇಕಮ್ಮ. ಓ, ಮಾಸ್ ಡೈಲಾಗ ಇದೆ ಮ್ಯಾಮ್, ಇನ್ನೂ ಇದೆ, ಬಟ್ ಇದೊಂದು ಮಾತ್ರ. ಅಲ್ಲ ಪಾಪ ಎಲ್ಲಾ ಮೂವಿಯಲ್ಲೂ ನಮ್ಗೆ ವಿಲನ್ ಆಗಿ ತೋರಿಸ್ತಾರಲ್ಲ, ಯಾಕೆ ಲವ್ ಅಲ್ಲಿ ಏನೋ ಒಂದು ಕ್ಯಾರೆಕ್ಟರ್ ಕೊಡಬಾರ್ದು? ಮೇಡಮ್ ಎಲ್ಲಾದ್ರಲ್ಲೂ ನಾನು ಲವ್ ಮಾಡ್ತೀನಿ, ಹೀರೋಯಿನ್ ಸಿಗಲ್ಲ ಅಷ್ಟೇ. ಎಲ್ಲ ಸಿನಿಮಾಲ್ಲೂ ನಾವು ಲವ್ ಮಾಡಿರ್ತೀವಿ, ಆ ಕಡೆಯಿಂದ ಅವ್ರು ಲವ್ ಮಾಡ್ತಾ ಇರ್ತಾರೆ, ಈ ಕಡೆಯಿಂದ ನಾವು ಲವ್ ಮಾಡ್ತಾ ಇರ್ತೀವಿ, ನಮ್ಗೆ ಸಿಗಲ್ಲ ಅಷ್ಟೇ ಕೊನೆಯಲ್ಲಿ. ಭಗ್ನ ಪ್ರೇಮಿಗಳು ವಿಲನ್ಗಳು. ಹೌದೌದು. ಆಕ್ಚುಲಿ ನೋಡಿ, ಮೂವಿ ನೋಡಿದ್ರೆ ಒಂಥರ ಫ್ರೆಶ್ ಲುಕ್ ಎಲ್ಲಾರ್ದು ಕೂಡ. ಅಂಡ್ ಮ್ಯೂಸಿಕ್ ಇರಬಹುದು, ಅದರಲ್ಲಿ ಯೂಸ್ ಮಾಡಿದಂತಹ BGMs ಇರ್ಬೋದು, ಎಲ್ಲವೂ ಒಂಥರ ಫ್ರೆಶ್ ಆಗಿದೆ. ಸರ್ ತಾವ್ ಹೇಳೋದೇ ಆದ್ರೆ ಮೂವಿ ಬಗ್ಗೆ ಅಂಡ್ ಎಂಟೈರ್ ಇವರು ನಿಮ್ ಹತ್ರ ಬಂದಾಗ, ಸೊ ಹೇಗ್ ಅನಿಸ್ತು ನಿಮ್ಗೆ? ಅಂದ್ರೆ ಯಾಕೆ ಅಕ್ಸೆಪ್ಟ್ ಮಾಡ್ಕೊಂಡ್ರಿ? ಇಲ್ಲ, ನನಗೆ ನನ್ನ ಹತ್ರ ಬಂದಾಗ ಕಿರಣ್ ಮೂವಿ ಕತೆ ತೊಗೊಂಬಂದಾಗ ನಾನು ಸುಮಾರು ಕತೆಗಳು ಮುಂಚೆ ಕೇಳಿದ್ದೆ, ತುಂಬ ಜನ ಬಂದು ಕತೆ ಹೇಳ್ತಿದ್ರು. ಬಟ್ ಕಿರಣ್ದು ಒಂದು ಸ್ವಲ್ಪ ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತು. ಅಂದರೆ ಈಗಿನ ರಿಯಾಲಿಟಿ ಸ್ಟೋರಿನ ತೊಗೊಂಬಂದಿದ್ರು ಕತೆ. ಈಗಿನ ರಿಯಾಲಿಟಿ ಹೆಣ್ಮಕ್ಳು ಎಷ್ಟು ಕಷ್ಟಪಡ್ತಾರೆ, ಈಗ ಹೆಂಗೆ ಲವರ್ ಬಾಯ, ತಂದೆನಾ, ಇಲ್ಲ ಎಲ್ಲಿ ಜೀವನ, ನನ್ನ ಜೀವನ ಎಲ್ಲಿ ಇರುತ್ತೆ ಅಂತ ಇವತ್ತಿನವ್ರಿಗೆ ಯಾರಿಗೂ ಕ್ಲಾರಿಟಿ ಇಲ್ಲ ಹೆಣ್ಮಕ್ಳಿಗೆ. ಸೊ ಅಂಥ ಒಂದು ಕತೆ ತಂದಾಗ ನನಗೆ ತುಂಬ ಖುಷಿ ಆಯಿತು. ಇದು ತುಂಬ ಚೆನ್ನಾಗಿದೆ, ಮಾಡ್ಬೋದು, ಇದು ಈಗಿನ ನಮ್ಮ ಜನರಿಗೆ ಬೇಕಾಗಂತ ಸಬ್ಜೆಕ್ಟ್ ಅಂತ. ಸೊ ಹಂಗಾಗಿ ನಾನು ಲೈಕ್ ಮಾಡಿದ್ರಿ. ಸರ್ ನೀವು ಇದಕ್ಕಿಂತ ಮುಂಚೆ ಏನ್ ಮಾಡ್ತಿದ್ರಿ ಸರ್? ಆಲ್ಮೋಸ್ಟ್ 2015 ನಲ್ಲಿ ಇಂದಾನೆ ಇಂಡಸ್ಟ್ರಿಯಲ್ಲಿ ಇದ್ದೀನಿ. ಸ್ಕ್ರೀನ್ ಗೊಸಬ ಬ್ಯಾಕ್ ಅಲ್ಲಿ ಕೆಲಸ ಮಾಡಿ. ಬಟ್ ಹಾಗೇನು ಅನ್ಸಲ್ಲ ಸರ್, ನಿಮ್ಮ ಲುಕ್ ವೈಸ್ ನೋಡಿದ್ರೆ ಅಥವಾ ನಿಮ್ಮ ಓವರ್ ಆಲ್ ಒಂದು ಜಾನರ್ ನೋಡಿದ್ರೆ ಹೊಸಬ್ರು ಅಂತ ಏನು ಅನ್ಸೋದಿಲ್ಲ. ಬಟ್ ಸಾಂಗ್ಸ್ ಎಲ್ಲ ಹೇಗೆ ಬಂತು ಸರ್? ಸಾಂಗ್ಸ್ ಬಗ್ಗೆ ಹೇಳೋದಾದ್ರೆ ಶ್ರೀಧರ್ವಿ ಸಂಭ್ರಮ್ ಸರ್ ಮಾಡಿದ್ದಾರೆ. ಆಲ್ಮೋಸ್ಟ್ ಅವ್ರದ್ದು 50+ ಮೂವೀಸ್ ಮಾಡಿದ್ದಾರೆ. ನಂದನ ಪರ್ಟಿಕ್ಯುಲರ್ ಇಲ್ಲ ಸರ್, ನಾವು ಬೇರೆ ಭಾಷೆಯವ್ರಿಗಿಂತ ಚೆನ್ನಾಗೇ ಮಾಡಬೇಕು. ಇವಾಗ ನಾವು ಮಾಡ್ಸೋ ಸುಮ್ಮನೆ ಒಂದು ಸಿನಿಮಾ ಮಾಡೋದು ಬೇಡ, ಸಕ್ಸಸ್ಫುಲ್ ಸಿನಿಮಾ ಮಾಡಬೇಕು ಅಂತ ಇಷ್ಟು ನೀವೇನು ನೋಡಿರೋದೆಲ್ಲ ಟಾರ್ಗೆಟ್ ಫುಲ್ ಮಾಡಿರೋದು, ಸಕ್ಸಸ್ ಆಗಲೇಬೇಕು. ಓಕೆ.